ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮನ ಕೈತುತ್ತು ಯೂಟ್ಯೂಬ್ ಚಾನಲಿಗೆ. ಹಾಗೂ ನಾನು ನಿಮ್ಮ ಸಹನಾ. ಇವತ್ತು ನಾವು ಬೂತಾಯಿ ಪುಳಿಮುಂಚಿಯನ್ನು ಮಾಡುವ. ಬಾಳೆ ಎಲೆ ಮತ್ತು ಅರಶಿನ ಎಲೆಯಲ್ಲಿ ರುಚಿಯಾದಂತಹ ಬೂತಾಯಿ ಪುಳಿಮುಂಚಿಯನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಇಲ್ಲಿ ನಾನು 1 kg ಬೂತಾಯಿಯನ್ನು ತೊಗೊಂಡಿದ್ದೇನೆ, ಫ್ರೆಶ್ ಬೂತಾಯಿ. ಹಾಗೆ ಮಸಾಲೆಗೆ ಇದನ್ನು ವಾಟೆ ಹುಳಿ ಅಂತ ಹೇಳ್ತಾರೆ. ನೋಡಿ, ಈ ರೀತಿಯಾಗಿರ್ತದೆ ವಾಟೆ ಹುಳಿ. ಹಾಗೆ ಇಲ್ಲಿ ಕೊತ್ತಂಬರಿ ಬೀಜ, ಕಾಳು ಮೆಣಸು ಮತ್ತು ಅರಶಿನವನ್ನು ಮಸಾಲೆಗೆ ತಗೊಂಡಿದ್ದೇನೆ. 5-6 ಎಸಳಷ್ಟು ಬೆಳ್ಳುಳ್ಳಿ, 1 ತುಂಡು ಶುಂಠಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಇದನ್ನು ಕಟ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಖಾರಕ್ಕೆ ನಾನು ಇಲ್ಲಿ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು 2 ಮೆಣಸನ್ನು ಕೂಡ ತೊಗೊಂಡಿದ್ದೇನೆ. ಇಲ್ಲೊಂದು 10-15 ನಾನು ತೊಗೊಂಡಿದ್ದೇನೆ ಮೆಣಸನ್ನು. ನೀವು ನಿಮಗೆ ಖಾರ ಕಮ್ಮಿ ತಿನ್ನುವರು ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಒಂದು 5-6 ಹಾಕಿದರೆ ಸಾಕು. ಹಾಗೆ ಇಲ್ಲಿ ನಾನು ಕಾಯಿ ತುರಿಯನ್ನು ಕೂಡ ಹಾಕಿಕೊಂಡು ಹೀಗೆ ರುಬ್ಬಿಕೊಳ್ಳುವ, ಸ್ವಲ್ಪ ಸ್ವಲ್ಪ ನೀರು ಹಾಕಿ. ನೋಡಿ, ಈಗ ನಮ್ಮ ಮಸಾಲೆ ರೆಡಿಯಾಗಿದೆ. ಇದಕ್ಕೆ ನಾವು ಇದನ್ನು ಜುಮ್ಮನಕಾಯಿ ಅಂತ ಹೇಳ್ತಾರೆ. ಇದು ಕಾಡಲ್ಲಿ ಸಿಗ್ತದೆ ಮತ್ತು ಹೀಗೆ ಮಾರ್ಕೆಟಲ್ಲಿ ಕೂಡ ಸಿಗ್ತದೆ. ಅಂದರೆ ಆಗುವುದು ಇದು ಕಾಡಲ್ಲಿ. ನೋಡಿ, ಈ ರೀತಿಯಾಗಿ ಇದನ್ನು ಒಮ್ಮೆ ಹಾಕಿ ಗ್ರೈಂಡ್ ಮಾಡಿ ಸಾಕು. ಅದರ ಪರಿಮಳ ತುಂಬಾ ಚೆಂದ ಇರ್ತದೆ. ಅದಕ್ಕೆ ಒಮ್ಮೆ ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು. ಟೇಸ್ಟಿಯಾಗಿ ಇರ್ತದೆ, ಮಸಾಲೆಗೆ ತುಂಬ ಟೇಸ್ಟ್ ಕೊಡ್ತದೆ ಅದು. ಹಾಗೆ ನಾನು 1 kg ಬೂತಾಯಿ ತೊಗೊಂಡಿದ್ದೇನೆ, ನೋಡ್ಬೋದು. ಹಾಗೆ ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ. ಅದಕ್ಕೆ 2 ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಮಸಾಲೆಯನ್ನು ಆ ಮೀನಿಗೆ ಹಚ್ಚುವ. ಮೀನಿಗೆ ಹಿಡಿಯೋ ರೀತಿಯಲ್ಲಿ ಚೆಂದ ಮಸಾಲೆಯನ್ನು ಹಚ್ಚಿ ಆಯಿತು. ಈಗ ಒಂದು ತವವನ್ನು ಇಟ್ಟಿದ್ದೇವೆ. ಅದಕ್ಕೆ ಬಾಳೆ ಎಲೆ ಹಾಗೆ ಅರಿಶಿನ ಎಲೆಯನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ. ಇದಕ್ಕೆ ಬಾಳೆ ಎಲೆ ಮತ್ತು ಅರಿಶಿನ ಎಲೆ ಹಾಕಿದರೆ ತುಂಬಾ ಟೇಸ್ಟ್ ಒಳ್ಳೆ ಬರ್ತದೆ. ಘಮ ಘಮ ಆಗಿ ಅದರ ಪರಿಮಳ ಇರ್ತದೆ ಮತ್ತು ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರ್ತದೆ. ನೋಡಿ, ಇಲ್ಲಿ ನಾನೀಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದೊಂದಾಗಿಯೇ. ಈಗ ನಾನು ಅರ್ಧ ಗಂಟೆ ಅಷ್ಟೊಂದು ಮಸಾಲೆ ಹಿಡಿಲಿಕ್ಕೆ ಇಟ್ಟಿದ್ದೆ ಮೀನನ್ನು ಹಾಕಿ. ಈಗ ಇದನ್ನು ಒಂದೊಂದಾಗಿಯೇ ತವದ ಮೇಲೆ ಹಾಕಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಒಂದೊಂದಾಗಿಯೇ ಮೀನನ್ನು ಹಾಕಿಕೊಳ್ಳುವಂಥದ್ದು. ಮತ್ತು ಅದರ ಉಳಿದ ಮಸಾಲೆ ಇರ್ತದೆ, ಅದನ್ನು ಕೂಡ ಇದರ ಮೇಲೆವೇ ಹಾಕಿಕೊಳ್ಳೋದು ಈ ರೀತಿಯಾಗಿ. ಮತ್ತು ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇಲ್ಲಿ ಈ ರೀತಿಯಾಗಿ ಹಾಕಿಕೊಳ್ಬೇಕು. ಅದಂದರೆ ಕುದಿಯುವಾಗ ಅದು ನೀರು ಸ್ವಲ್ಪ ಹಾಕಬೇಕು. ಹಾಗೆ ಇಲ್ಲಿ ಮೇಲೆಯಿಂದ ಒಂದೊಂದು ಅರಿಶಿನ ಎಲೆಯನ್ನು ಕೂಡ ಇಡ್ತಾ ಇದ್ದೇನೆ. ಈ ರೀತಿಯಾಗಿ ಇಟ್ಟರೆ ಆಯಿತು. ಹಾಗೆ ಮತ್ತೆ ಲಾಸ್ಟಿಗೆ ಮೇಲೆಯಿಂದ ಬಾಳೆ ಎಲೆಯನ್ನು ಮುಚ್ಚಿದರೆ ಆಯಿತು. ಅದನ್ನು ಒಳ್ಳೆಯದಾಗಿ ಕುದಿಲಿಕ್ಕೆ ಬಿಡಬೇಕು. ಒಳಗೊಳಗೆ ಎಷ್ಟು ಕುದೀತದೆ ಅಷ್ಟು ಒಳ್ಳೆ ಟೇಸ್ಟ್ ಒಳ್ಳೆ ಬರ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಡಬೇಕು. ಈಗ ಫುಲ್ ಕವರ್ ಮಾಡಿ ಇಡುವ ಈ ರೀತಿಯಾಗಿ. ಈಗ ನೋಡಿ, ನಮ್ಮ ಬೂತಾಯಿ ಪುಳಿಮುಂಚಿ ರೆಡಿಯಾಗಿದೆ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಈಗ ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡುವ. ನೋಡಿ, ಈ ರೀತಿಯಾಗಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.